ನಮಸ್ಕಾರ ಸ್ನೇಹಿತರೆ. ನೀವು ಸಮುದ್ರ ತೀರದಲ್ಲಿ ನಡೆದುಕೊಂಡು ಹೋಗುತ್ತಿರುವಾಗ ದಿಢೀರ್ ನಿಮ್ಮ ಕಣ್ಣಿಗೆ ದೊಡ್ಡದಾದ ಲೋಹದ ಗೋಳವೊಂದು ಬಿದ್ದರೆ ಹೇಗಿರಬಹುದು? ಸಾಮಾನ್ಯ ಚೆಂಡು ಎಂದುಕೊಂಡು ಹತ್ತಿರ ಹೋಗುತ್ತೀರಾ ಅಥವಾ ಭಯದಿಂದ ದೂರ ನಿಲ್ಲುತ್ತೀರಾ? ಇಂತಹದ್ದೇ ಒಂದು ವಿಚಿತ್ರ ಘಟನೆ ಇದೀಗ ಆಸ್ಟ್ರೇಲಿಯಾದಲ್ಲಿ ನಡೆದಿದೆ. ಆಸ್ಟ್ರೇಲಿಯಾದ ಕ್ವೀನ್ಸ್ಲ್ಯಾಂಡ್ ಕರಾವಳಿಯಲ್ಲಿ ಒಂದಲ್ಲ ಎರಡಲ್ಲ ಬರೋಬ್ಬರಿ 6 ನಿಗೂಢ ಲೋಹದ ಗೋಳಗಳು ಪತ್ತೆಯಾಗಿವೆ. ಇವು ನಿಜವಾಗಿಯೂ ಬಾಹ್ಯಾಕಾಶದಿಂದ ಬಂದಿವೆಯೇ ಅಥವಾ ಇದರ ಹಿಂದೆ ಇನ್ನೇನಾದರೂ ರಹಸ್ಯ ಅಡಗಿದೆಯೇ? ಇಂದಿನ ವಿಡಿಯೋದಲ್ಲಿ ಈ ಕುತೂಹಲಕಾರಿ ಘಟನೆಯ ಸಂಪೂರ್ಣ ಕಥೆಯನ್ನು ನೋಡೋಣ. ಆಸ್ಟ್ರೇಲಿಯಾದ ಕ್ವೀನ್ಸ್ಲ್ಯಾಂಡ್ ರಾಜ್ಯದ ಟೌನ್ಸ್ವಿಲ್ಲೆಯ ಉತ್ತರ ಭಾಗದಲ್ಲಿರುವ ಫಾರೆಸ್ಟ್ ಬೀಚ್. ಪ್ರತಿದಿನದಂತೆ ಜನರು ಸಮುದ್ರ ತೀರದಲ್ಲಿ ವಿಹರಿಸುತ್ತಿದ್ದರು. ಆಗ ಕೆಲವರ ಕಣ್ಣಿಗೆ ಮರಳ ನಡುವೆ ಮಿನುಗುತ್ತಿದ್ದ ದೊಡ್ಡ ಲೋಹದ ಗೋಳವೊಂದು ಕಾಣಿಸಿತು. ಮೊದಲಿಗೆ ಅದು ಸಮುದ್ರದ ಕಸ ಇರಬಹುದು ಎಂದುಕೊಂಡರು. ಆದರೆ ಹತ್ತಿರ ಹೋಗಿ ನೋಡಿದಾಗ ಅದು ಸಂಪೂರ್ಣ ಗೋಳಾಕಾರದಲ್ಲಿದ್ದು ದಪ್ಪ ಲೋಹದಿಂದ ತಯಾರಿಸಿದಂತೆ ಕಂಡಿತು. ಸ್ವಲ್ಪ ಸಮಯದಲ್ಲೇ ಇದೇ ರೀತಿಯ ಇನ್ನೊಂದು, ಮತ್ತೊಂದು, ಹೀಗೆ ಒಟ್ಟು 6 ಗೋಳಗಳು ತೀರದಲ್ಲಿ ಪತ್ತೆಯಾದವು. ಈ ಸುದ್ದಿ ಕ್ಷಣಾರ್ಧದಲ್ಲಿ ಸಾಮಾಜಿಕ ಜಾಲತಾಣಗಳಲ್ಲಿ ವೈರಲ್ ಆಯಿತು. ಮಾಹಿತಿ ಸಿಗುತ್ತಿದ್ದಂತೆಯೇ ಪೊಲೀಸರು ಸ್ಥಳವನ್ನು ಸಂಪೂರ್ಣ ಬಂದ್ ಮಾಡಿದರು. ಯಾರೂ ಈ ವಸ್ತುವನ್ನು ಮುಟ್ಟಬಾರದು ಎಂದು ಸೂಚನೆ ನೀಡಲಾಯಿತು. ಏಕೆಂದರೆ ಈ ಗೋಳಗಳೊಳಗೆ ಅಪಾಯಕಾರಿ ರಾಸಾಯನಿಕಗಳಿರಬಹುದೆಂಬ ಅನುಮಾನ ವ್ಯಕ್ತವಾಗಿತ್ತು. ನಂತರ ಆಸ್ಟ್ರೇಲಿಯನ್ ಸ್ಪೇಸ್ ಏಜೆನ್ಸಿ, ಅಗ್ನಿಶಾಮಕ ದಳ ಮತ್ತು ತುರ್ತು ಸೇವಾ ಸಿಬ್ಬಂದಿ ಸ್ಥಳಕ್ಕೆ ಧಾವಿಸಿದರು. ವಿಶೇಷ ರಕ್ಷಣಾ ಉಡುಪು ಧರಿಸಿದ ಸಿಬ್ಬಂದಿ ಎಚ್ಚರಿಕೆಯಿಂದ ಪ್ರತಿಯೊಂದು ಗೋಳವನ್ನು ಪರಿಶೀಲಿಸಿದರು. 5 ಗೋಳಗಳನ್ನು ವಿಶೇಷ ಹಜ್ಮತ್ ಡ್ರಮ್ಗಳಲ್ಲಿ ಸೀಲ್ ಮಾಡಿ ಸುರಕ್ಷಿತವಾಗಿ ಸಾಗಿಸಲಾಯಿತು. ಇನ್ನೊಂದು ಗೋಳವನ್ನು ಅತ್ಯಂತ ಎಚ್ಚರಿಕೆಯಿಂದ ಬೇರ್ಪಡಿಸಿ ಪರೀಕ್ಷೆಗೆ ಕಳುಹಿಸಲಾಯಿತು. ಮೊದಲಿಗೆ ಅನೇಕರು ಇದನ್ನು ಉಲ್ಕಾಶಿಲೆ ಎಂದು ಭಾವಿಸಿದರು. ಕೆಲವರು ಇದು ಅನ್ಯಗ್ರಹಗಳ ಜೀವಿಗಳ ವಸ್ತುವಿರಬಹುದು ಎಂದು ಸಾಮಾಜಿಕ ಜಾಲತಾಣಗಳಲ್ಲಿ ಪೋಸ್ಟ್ ಮಾಡಿದರು. ಆದರೆ ಬಾಹ್ಯಾಕಾಶ ತಜ್ಞರು ಬೇರೆಯೇ ವಿವರಣೆ ನೀಡಿದರು. ಇವುಗಳನ್ನು ಸ್ಪೇಸ್ ಬಾಲ್ಗಳು ಎಂದು ಕರೆಯಲಾಗುತ್ತದೆ. ರಾಕೆಟ್ ಉಡಾವಣೆಯ ವೇಳೆ ಬಳಸುವ ಅತಿ ಒತ್ತಡದ ಇಂಧನ ಟ್ಯಾಂಕ್ಗಳು ಇವು. ಉಪಗ್ರಹವನ್ನು ಬಾಹ್ಯಾಕಾಶಕ್ಕೆ ಕೊಂಡೊಯ್ಯುವಾಗ ರಾಕೆಟ್ನ ವಿವಿಧ ಹಂತಗಳು ಬೇರ್ಪಡುತ್ತವೆ. ಈ ಸಂದರ್ಭದಲ್ಲಿ ಈ ಟ್ಯಾಂಕ್ಗಳು ಬಾಹ್ಯಾಕಾಶದಲ್ಲಿ ತೇಲುತ್ತವೆ. ಕೆಲವು ವರ್ಷಗಳ ನಂತರ ಅವು ಭೂಮಿಯ ವಾತಾವರಣಕ್ಕೆ ಮರಳಿ ಬಿದ್ದು ಸಮುದ್ರದ ಮೂಲಕ ಸಾವಿರಾರು ಕಿಲೋಮೀಟರ್ ದೂರ ಪ್ರಯಾಣಿಸಿ ಕರಾವಳಿಗೆ ತಲುಪಬಹುದು. ಬಾಹ್ಯಾಕಾಶ ಕಸ ಅಧ್ಯಯನ ತಜ್ಞರಾದ ಅಸೋಸಿಯೇಟ್ ಪ್ರೊಫೆಸರ್ ಅಲೀಸ್ ಗೋರ್ಮನ್ ಅವರ ಪ್ರಕಾರ ಈ ವಸ್ತುಗಳು ರಾಕೆಟ್ ಉಡಾವಣೆಗೆ ಸಂಬಂಧಿಸಿದ ಸ್ಪೇಸ್ ಬಾಲ್ಗಳಾಗಿರುವ ಸಾಧ್ಯತೆ ಹೆಚ್ಚಾಗಿದೆ. ಆದರೆ ಅವುಗಳ ಮೇಲೆ ಸಾಮಾನ್ಯವಾಗಿ ಕಾಣುವ ಸುಟ್ಟ ಗುರುತುಗಳು ಸ್ಪಷ್ಟವಾಗಿ ಕಾಣಿಸದಿರುವುದರಿಂದ ಇನ್ನಷ್ಟು ವೈಜ್ಞಾನಿಕ ಪರೀಕ್ಷೆಗಳು ನಡೆಯಬೇಕಾಗಿದೆ. ಇದೇ ವೇಳೆ ಆಸ್ಟ್ರೇಲಿಯನ್ ಸ್ಪೇಸ್ ಏಜೆನ್ಸಿಯು ಈ ವಸ್ತುಗಳ ಗುಣಲಕ್ಷಣಗಳು ಇತ್ತೀಚೆಗೆ ಭೂಮಿಯ ವಾತಾವರಣಕ್ಕೆ ಮರುಪ್ರವೇಶಿಸಿದ ವಿದೇಶಿ ರಾಕೆಟ್ನ ಅವಶೇಷಗಳಿಗೆ ಹೊಂದಿಕೆಯಾಗುತ್ತದೆ ಎಂದು ತಿಳಿಸಿದೆ. ಅಧಿಕಾರಿಗಳು ಮತ್ತೊಂದು ಮಹತ್ವದ ಎಚ್ಚರಿಕೆಯನ್ನು ನೀಡಿದ್ದಾರೆ. ಮುಂದಿನ ದಿನಗಳಲ್ಲಿ ಇದೇ ರೀತಿಯ ಇನ್ನಷ್ಟು ಸ್ಪೇಸ್ ಬಾಲ್ಗಳು ಸಮುದ್ರ ತೀರಕ್ಕೆ ತೇಲಿ ಬರಬಹುದು. ಆದ್ದರಿಂದ ಯಾರಿಗಾದರೂ ಇಂತಹ ಲೋಹದ ಗೋಳಗಳು ಕಂಡು ಬಂದರೆ ಅವುಗಳನ್ನು ಮುಟ್ಟಬೇಡಿ. ತಕ್ಷಣ ಸ್ಥಳೀಯ ಪೊಲೀಸ್ ಅಥವಾ ತುರ್ತು ಸೇವಾ ಇಲಾಖೆಗೆ ಮಾಹಿತಿ ನೀಡಿ ಎಂದಿದ್ದಾರೆ. ನಮ್ಮ ಕಣ್ಣಿಗೆ ಸಾಮಾನ್ಯ ಲೋಹದ ಚೆಂಡಿನಂತೆ ಕಾಣುವ ಈ ವಸ್ತು ಸಾವಿರಾರು ಕಿಲೋಮೀಟರ್ ದೂರ ಬಾಹ್ಯಾಕಾಶದಿಂದ ಭೂಮಿಗೆ ಬಂದಿರಬಹುದು. ನಿಜಕ್ಕೂ ಆಶ್ಚರ್ಯಕರ ಸಂಗತಿ. ಈ ತನಿಖೆಯ ಅಂತಿಮ ವರದಿಯಲ್ಲಿ ಇನ್ನೇನು ರಹಸ್ಯಗಳು ಹೊರಬೀಳುತ್ತವೆ ಎಂಬುದನ್ನು ಕಾದು ನೋಡಬೇಕಿದೆ. ಈ ಘಟನೆಯ ಬಗ್ಗೆ ನಿಮ್ಮ ಅಭಿಪ್ರಾಯವೇನು? ಇವು ನಿಜಕ್ಕೂ ಸ್ಪೇಸ್ ಬಾಲ್ಗಳೇ ಅಥವಾ ಇನ್ನೇನಾದರೂ ರಹಸ್ಯ ಇದೆಯೇ? ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ನಲ್ಲಿ ತಿಳಿಸಿ.